ತಮಿಳು ಕನ್ನಡ ಎರಡೂ ಭಾಷೆಯಲ್ಲಿ ಮಾಡೋವಂಥವನು ಸದ್ಯಕ್ಕೆ ನನ್ನ ತಿಳಿದಷ್ಟು ಮಟ್ಟಿಗೆ ನಾನೊಬ್ಬನೇ ಇರೋದು ಅಂತ ಅನಿಸುತ್ತೆ. ಯಾವುದೋ ತಮಿಳಿಂದ ಕನ್ನಡಕ್ಕೆ ಮಾಡ್ತಾರೆ ಅಥವಾ ಕನ್ನಡದಿಂದ ತಮಿಳಿಗೆ ಮಾಡ್ತಾರೆ. ಆ ರೀತಿ ಭಾಳಷ್ಟು ಜನ ಇದ್ದಾರೆ. ಪಾವಣ್ಣನ್ ಅಂತ ಒಬ್ಬರು ಇದ್ದಾರೆ, ಬೇರೆ ಇನ್ನು 3-4 ಜನ ಆ ರೀತಿ ಇದ್ದಾರೆ. ಮತ್ತು ಒಳ್ಳೆ ಬರಹಗಾರರು ಕೂಡ. ಪಾವಣ್ಣ ಅಂತೆಲ್ಲ ಭಾಳ ದೊಡ್ಡ ಶ್ರೇಷ್ಠ ಬರಹಗಾರರು ತಮಿಳಲ್ಲಿ. ಅವರು ಕನ್ನಡಕ್ಕೆ ಕೆಲವಾರು ಪುಸ್ತಕಗಳನ್ನು ಮಾಡಿದ್ದಾರೆ. ಅವ್ರು ಕನ್ನಡದಿಂದ ತಮಿಳಿಗೆ ಅವರು ಕೆಲವಾರು ಪುಸ್ತಕಗಳನ್ನು ಮಾಡಿದ್ದಾರೆ. ಆ ರೀತಿ ತಮಿಳಿಂದ ಕನ್ನಡಕ್ಕೂ ಮಾಡಿರೋರು ಇದ್ದಾರೆ. ಹೆಸರುಗಳು ನನಗೆ ತಕ್ಷಣ ಜ್ಞಾಪಕ ಬರ್ತಾಯಿಲ್ಲ, ಬಟ್ ಅವರುಗಳು ಇದ್ದಾರೆ. ಆದರೆ ಈ ಎರಡೂ ಭಾಷೆಯಲ್ಲಿ ಮಾಡೋವಂಥವರು ಸದ್ಯಕ್ಕೆ ನನ್ನ ಕಣ್ಣಿಗೆ ಅಂತೂ ಯಾರೂ ಕಾಣಿಸ್ತಾ ಇಲ್ಲ. ಸೊ ಇದು ಒಂದು ನನಗೊಂದು ಪ್ಲಸ್ ಪಾಯಿಂಟಾಗಿ ಇರ್ಬೋದು. ಎರಡನೇದು, ತಮಿಳಿನಲ್ಲಿ ನಾನು ಮಾಡಿರತಕ್ಕಂಥ ಪುಸ್ತಕಗಳಾಗಲಿ ಅಥವಾ ಕನ್ನಡದಲ್ಲಿ ಮಾಡಿದಂಥ ಪುಸ್ತಕಗಳಲ್ಲಿ ಈವರೆಗೂ ನನಗೆ ಒಳ್ಳೆಯ ಒಂದು ಹೆಸರನ್ನು ತಂದು ಕೊಟ್ಟಿದೆ ಇವತ್ತಿನವರೆಗೂ. ಯಾತಕ್ಕೆಂದರೆ ಬಹುಶಃ ನಾನು ಆಯ್ಕೆ ಮಾಡುವಂಥ ಪುಸ್ತಕಗಳಿರ್ಬೋದು, ವಿಷಯಗಳಿರ್ಬೋದು. ಯಾಕೆಂದರೆ ಇದನ್ನು ಭಾಳ ಜನ ನನ್ನ ಹತ್ರ ಹೇಳಿದ್ದಾರೆ, ನೀವು ಆಯ್ಕೆ ಮಾಡತಕ್ಕಂಥ ಪುಸ್ತಕಗಳು ಭಾಳ ಒಳ್ಳೆಯ ಪುಸ್ತಕಗಳಾಗಿರುತ್ತೆ ಇದೆ ಅಂತ ಹೇಳಿದ್ದಾರೆ. ತಮಿಳಲ್ಲೂ ಹೇಳಿದ್ದಾರೆ, ಕನ್ನಡದಲ್ಲೂ ಹೇಳಿದ್ದಾರೆ. ಆ ರೀತಿ ನೋಡೋಕ್ಕೋದ್ರೆ ನನಗೆ ಬಿ ವಿ ಭಾರತಿಯವರು ಸಾಸುವೆ ತಂದವಳನ್ನು ಕನ್ನಡಕ್ಕೆ ಮಾಡಿದಾಗ ನನಗೆ ಭಾಳ ಖುಷಿ ಕೊಟ್ಟಂಥದ್ದು ಏನು ಅಂದರೆ, ನಾನು ಆ ಪುಸ್ತಕನ ಕನ್ನಡಕ್ಕೆ ಮಾಡಿದಾಗ, ಕನ್ನಡದಿಂದ ತಮಿಳಿಗೆ ಮಾಡಿದಾಗ ಭಾಳಷ್ಟು ಜನ ಕ್ಯಾನ್ಸರ್ ರೋಗಿಗಳು ನನಗೆ ಖುದ್ದಾಗಿ ಫೋನ್ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡಿದ್ರು. ಈ ಪುಸ್ತಕ ಓದಿದ ಮೇಲೆ ನಮಗೊಂಥರ ಧೈರ್ಯ ಬಂದಿದೆ. ನನಗೆ ಆ ಪುಸ್ತಕ ನಾನು ಆವಾಗಲೇ ನನಗನ್ನಿಸ್ತು, ಒಂದು ಪುಸ್ತಕ ಇಷ್ಟೆಲ್ಲ ಪ್ರಭಾವ ಜನಗಳ ಮೇಲೆ ಬೀರೋಕ್ಕೆ ಸಾಧ್ಯವೇ ಅಂತೇಳಿ. ಒಬ್ಬ ಹೆಣ್ಮಗಳಂತೂ ಫೋನಲ್ಲಿ ಅಳ್ತಾನೆ ಮಾತಾಡ್ತಾ ಇದ್ಲು, ನಿಮ್ಮ ಪುಸ್ತಕ ಓದಿದ ಮೇಲೆ ನನಗೆ ನಾನು ಸೂಸೈಡ್ ಮಾಡ್ಕೊಳ್ಬೇಕು ಅಂತಿದ್ದೆ, ನಾನು ಅದನ್ನು ಬಿಟ್ಟು ನಾನು ಇವಾಗ ಬದುಕಬೇಕು ಅಂತ ಅನ್ನಿಸ್ತಿದೆ ನನಗೆ ಅಂತ. ನನಗೆ ಆವಾಗ ಅನ್ನಿಸ್ತು, ಈ ರೀತಿ ಪುಸ್ತಕಗಳನ್ನು ಮಾಡೋದ್ರಿಂದ ಭಾಳ ಸಾರ್ಥಕತೆ ಇದೆ ಅಂತ. ಸೊ ಅದೇ ರೀತಿ ಗಾಚರ್ ಗೋಚರ್ ಬಂದಾಗಲೂ ಕೂಡ ಗಾಚರ್ ಗೋಚರ್ಗೂ ಒಳ್ಳೆ ಇದೆ. ಮತ್ತು ಕನ್ನಡದ ಬರವಣಿಗೆಗೂ ತಮಿಳಿನ ವಿಷಯಗಳಿಗೂ ಭಾಳ ವ್ಯತ್ಯಾಸ ಇದೆ. ಸೊ ಇದು ಅವ್ರಿಗೆ ದಕ್ಕಿದಾಗ, ಅದು ಇವ್ರಿಗೆ ದಕ್ಕಿದಾಗ ಏನೋ ಹೊಸದು ಸಿಕ್ಕದಂಥ ಒಂದು ಸಂತೋಷ ಇಬ್ಬರಿಗೂ ಇದೆ. ಸೊ ಇದರಿಂದ ನನ್ನ ಪುಸ್ತಕಗಳಿಗೆ ತಮಿಳಲ್ಲೂ ಒಳ್ಳೆ ಬೇಡಿಕೆಗಳಿದೆ, ಕನ್ನಡದಲ್ಲೂ ಇವಾಗ ಒಳ್ಳೆ ಇದರಲ್ಲಿ ನಡೀತಾ ಇದೆ.